ನೋಡ್ರಿ ಇವಾಗ ಕುದಿಯೋ ನೀರಿಗೆ ಜೋಳ ಹಾಕಿದ್ರೆ ಕಡುಬು ರೆಡಿ ಆತದ ನೋಡ್ರಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉತ್ತರ ಕರ್ನಾಟಕ ರೆಸಿಪಿ ಚಾನಲ್ಗೆ ಸ್ವಾಗತ. ಇವಾಗ ನೋಡ್ರಿ ನಾನು 1 ಕಪ್ ಜೋಳದ್ಲಿಂದ ನಾನು ಕಡುಬು ಮಾಡಾಕತ್ತೀನಿ. ಯಾವ ಥರ ಅನ್ನೋದು ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ಅರ್ಥ ಆಗುತ್ತೆ, ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ ಈ ಕಡುಬು ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು. ಇವಾಗ ನಾನು 2 ಕಪ್ನಷ್ಟು ಮೆಂತ್ಯ ಸೊಪ್ಪು ತೊಳೆದಿಟ್ಕೊಂಡೇನಿ. ಇದಕ್ಕೆ ಹಚ್ಕರದ ಪುಡಿ, ಅರಿಶಿಣ ಮತ್ತು ಇದು ಜೋಳದ ಹಿಟ್ಟು. ಈಗೇನು ಒಂದು ಕಪ್ ತೋರಿಸಿದ್ನಲ್ಲ ಜೋಳ, ಅದ್ರದ್ದು ಹಿಟ್ಟು 1 ಕಪ್ ತೊಗೊಂಡೇನಿ ನಾನು ಅದಕ್ಕೆ ಮಾಡೋಕೆ. ಮತ್ತು ಇಲ್ಲಿ ಬೆಳ್ಳುಳ್ಳಿ ಒಂದು 4ರಿಂದ 5 ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡೇನಿ. ಒಂದು ಟೊಮೆಟೊ, ಅಂದರೆ ಟೇಸ್ಟ್ ಕೊಡ್ತದೆ, ರುಚಿ ಮತ್ತು ಟೇಸ್ಟ್ ಕೊಡ್ತದೆ, ಹಂಗಾಗಿ. ಮತ್ತು ಅದಕ್ಕೊಂದಿಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೆಲ್ಲ ತೊಗೊಂಡು ಇವಾಗ ಮಾಡ್ತೀನಿ ರೀ. ಯಾವ ಥರ ಕಡುಬು ಮಾಡ್ತೀನಿ ಅನ್ನೋದು ಕೂಡ ನಾನು ಹೇಳ್ತಾ ಹೋಗ್ತೀನಿ, ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಇನ್ ಕೇಸ್ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ವಿಡಿಯೋವನ್ನು ಶೇರ್ ಮಾಡಿ. ಇವಾಗ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿನಿ, ಅದಕ್ಕೆ ನೀರು ಹಾಕ್ಕೊಂಡೇನಿ ರೀ. ಇವಾಗ ಒಂದು ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಇವಾಗ ಕಾಸಕ್ಕಿಡ್ತೀನಿ ರೀ ನಾನು. ಇವಾಗ ನೀರು ಬಿಸಿ ಮಾಡೋಕೆ ಇಟ್ಟಿನಿ ರೀ. ಇವಾಗ ಕಡುಬು ಯಾವ ಥರ ಮಾಡೋದಂತ ತೋರಿಸ್ತೇನೆ ರೀ. ನೋಡಿರಿ, ಈ ಥರ ಚಿಕ್ಕ ಚಿಕ್ಕದಾಗಿ ನಾವು ಮಾಡಿ ಇಟ್ಕೋಬೇಕು. ಈ ಥರ ಸಣ್ಣ ಸಣ್ಣವು ಇದೇ ಥರನೇ ಎಲ್ಲನೂ ಮಾಡಿ ಇಟ್ಕೋತೀನಿ ರೀ. ಮಾಡಿ ಇಟ್ಕೊಂಡ ನಂತರ ನಿಮಗೆ ತೋರಿಸ್ತೀನಿ ರೀ ಹೆಂಗೆ ರೆಡಿ ಅದು ಕಡುಬು ಅನ್ನೋದು. ಮತ್ತು ಈ ಥರ ಮಾಡಿ ಇಡೋದ್ರಿಂದ ನಾವು ಬಿಸಿನೀರು ಹಾಕಿಬಿಟ್ಟು ಈ ಥರ ನಾವು ರೊಟ್ಟಿಗೆ ಹೆಂಗೆ ನಾದ್ಕೋತೀವಿ ಹಿಟ್ಟು, ಆ ಥರ ನಾವು ಹಿಟ್ಟು ನಾದಿ ಇಟ್ಕೋಬೇಕು. ಹಿಟ್ಟು ನಾದಿ ಇಟ್ಕೊಂಡು ತಕ್ಷಣಕ್ಕೆ ಮಾಡ್ಬೋದು, ಅದೇನು ನಾದಿ ಇಡೋ ಅವಶ್ಯಕತೆ ಇಲ್ಲ. ಹಿಂಗೆ ಟೈಮಿಂಗ್ ಒಂದು 5 ನಿಮಿಷ 10 ನಿಮಿಷ ಅಂತೀವಲ್ಲ, ಆ ಥರ ಏನಿಲ್ಲ. ಈ ಥರ ರೆಡಿ ಮಾಡ್ಕೋಬೇಕು ನೋಡಿರಿ. ಇದ್ರಕ್ಕೆ ಚಿಕ್ಕ ಆದ್ರೂ ಮಾಡ್ಕೋಬೋದು, ದೊಡ್ಡ ಆದ್ರೂ ಮಾಡ್ಕೋಬೋದು. ನಿಮ್ಗೆ ಯಾವ ಸೈಜಿಗೆ ಬೇಕಾಗುತ್ತೆ ಆ ಸೈಜಿಗೆ ಈ ಥರ ಚಿಕ್ಕ ಚಿಕ್ಕದಾಗಿ ಕಡುಬು ಮಾಡ್ಕೊಬ್ರಿ. ಇದೇ ಥರನೇ ನಾನು ಎಲ್ಲಷ್ಟು ರೌಂಡ್ ಮಾಡಿ ಕಡುಬು ಮಾಡಿ ರೆಡಿ ಮಾಡಿ ಇಟ್ಕೋತೀನಿ ರೀ. ಇವಾಗ ಚಿಕ್ಕ ಚಿಕ್ಕದಾಗಿ ರೆಡಿ ಮಾಡ್ಕೋಬೇಕ್ರಿ. ಇದೇ ಥರ ಎಲ್ಲನೂ ರೆಡಿ ಮಾಡಿಕೊಂಡು ಯಾವ ಥರ ಮಾಡೋದಂತ ತೋರಿಸ್ತೇನೆ ರೀ ನಿಮಗೆ. ಅಜ್ಜಿ ಹೇಳಿಕೊಟ್ಟ ಜೋಳದ ಹಿಟ್ಟಿನ ಕಡುಬು ರೀ. ನೋಡಿರಿ ಎಲ್ಲ ರೆಡಿ ಆಯ್ತು ನೋಡಿರಿ. ಇವಾಗ ಬನ್ನಿರಿ ಯಾವ ಥರ ಮಾಡೋದಂತ ತೋರಿಸ್ತೇನೆ ನಿಮ್ಗೆ. ನಾವು ಇದನ್ನು ಕಟ್ ಮಾಡ್ಕೊಂಬ್ರಿ, ಸಣ್ಣದಾಗಿ ಮೆಂತ್ಯ ಪಲ್ಯ ಕಟ್ ಮಾಡ್ಕೊಂಬ್ರಿ. ಚಿಕ್ಕ ಚಿಕ್ಕದಾಗಿ ಕಡ್ಡಿ ಸಮೇತ ಎಳೆ ಅದಾವ್ರಿ, ಕಡ್ಡಿ ನಡೀತದ. ನಾನು ನೋಡಿರಿ ಈ ಥರ ಸಣ್ಣಾಗಿ ಕತ್ತರಿಲಿದ್ದನ್ನು ಕಟ್ ಮಾಡ್ಕೊತೀನಿ ರೀ. ಮನೆಯಲ್ಲಿದ್ದರೆ ಮಕ್ಕಳು ಸಾಂಗ್ ಅದು ಹಚ್ಕೊಂಡು ಕೊಡ್ತಾರೆ ರೀ, ಹಂಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಅದ ರೀ. ಈಗ ಕಡುಬು ರೆಡಿ ಆಯಿತು. ಈಗ ಬಿಸಿ ನೀರಿಗೆ ಕಡುಬು ಹಾಕಂದ್ರಿ. ನೋಡಿರಿ ನೀರು ಕುದಿದ್ರಾಕತ್ತಾವ್ರಿ, ಇವನ್ನ ಹಾಕಂಬ್ರಿ. ಇವಾಗ ಕುದಿಲ್ರಿ, ಒಂದು 5 ನಿಮಿಷ ಕುದಿಲಿ ರೀ. ಬೇರೆ ಈ ಕಡೆ ಗ್ಯಾಸ್ ಮೇಲೆ ಕುದಿಯೋಕೆ ಇಡ್ತೀನಿ ರೀ. ಈ ಕಡೆ ಒಂದು ಪಾತ್ರೆ ಇಟ್ಕೊತೀನಿ, ಇದಕ್ಕೆ ಎಣ್ಣೆ ಹಾಕೋತೀನಿ. ನೋಡಿರಿ ಇವಾಗ ನಾವು ಎಲ್ಲ ಬೆಂದೋಗ್ಯಾವ್ರೀಗ ಬಸ್ ಇಟ್ಕೊಂಡಿವಿ. ಇವಾಗ ಎಣ್ಣೆ ಹಾಕೋತೀನಿ ನೋಡಿರಿ. ಪಾತ್ರೆ ಕಾಯ್ದದ್ರಿ, ಇವಾಗ ಎಣ್ಣೆ ಹಾಕೊಳಕತ್ತೀನಿ ನೋಡಿರಿ. ಜಾಸ್ತಿ ಎಣ್ಣೆ ಬೇಕಾಗಲ್ರಿ, ಹಾಕ್ಬಿಡ್ರಿ. ಇವಾಗ
ಹಂಚ್ಕಾಯ್ದದ್ರಿ. ಇವಾಗ ಬೆಳ್ಳುಳ್ಳಿ ಹಾಕೋತೀನಿ. ಈಗ ಬೆಳ್ಳುಳ್ಳಿ ಇಲ್ಲಮ್ಮ ನೋಡಿರಿ. ಇವಾಗ ಬೆಳ್ಳುಳ್ಳಿ ಕಾಯಿ ಹಾಕಿದ್ರಿ. ಈಗ ಮೆಂತ್ಯ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ. ಇವಾಗ ಮೆಂತ್ಯ ಪಲ್ಯ ಹಾಕಿ ನೋಡ್ರಿ. ಇವಾಗ ಚೆನ್ನಾಗಿ ಮೆಂತ್ಯ ಪಲ್ಯ ಅನ್ಬೇಕು ಕುದಿಬೇಕು ರೀ, ಅಂದ್ರೆ ಫ್ರೈ ಆಗ್ಬೇಕು ರೀ. ಎಲ್ಲ ಸಾಫ್ಟ್ ಆಗತ್ತನ ನಾವು ಚೆನ್ನಾಗಿ ನೋಡಿರಿ ಮೆಂತ್ಯ ಪಲ್ಯ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಟೊಮೆಟೊ ಏನು ಕಟ್ ಮಾಡಿ ಇಟ್ಕೊಂಡೇನೋ ಅದನ್ನು ಕೂಡ ಹಾಕೋತೀನಿ ರೀ. ಈಗ ಇದು ಟೊಮೆಟೊ ಹಾಕೋದ್ರಿಂದ ಏನಾಗ್ತದೆ ರೀ, ಬಾಯಿಗೆ ರುಚಿ ಕೊಡ್ತದೆ ರೀ, ಟೇಸ್ಟ್ ಬರ್ತದೆ. ಹಾಗಾಗಿ ನಾನು ಟೊಮೆಟೊ ಹಾಕೊಳಕತ್ತೀನಿ. ಇಷ್ಟ ಇದ್ದರೆ ಹಾಕೊಳ್ಬೋದು, ಇಲ್ಲ ಬಿಡ್ಬೋದು. ನೋಡಿರಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾವು ಉಪ್ಪು ಹಾಕೊಂಡ್ರಿ, ರುಚಿಗೆ ಬೇಕಾಗ್ತದೆ. ಅದು ಕಡುಬು ಎಷ್ಟು ಇರ್ತದೋ ಅದು ನೋಡಿ ಹಾಕೋಬೇಕು ರೀ ನಾವು. ನೋಡಿ ನೋಡಿ ಚಂದ ಎಲ್ಲನೂ ಫ್ರೈ ಆಗಬೇಕು. ಅರಿಶಿಣ, ಖಾರ, ಖಾರ ಬಾಯಿಗೆ ಟೇಸ್ಟ್ ಬರಬೇಕಂದ್ರೆ ಒಂದು ಸ್ವಲ್ಪ ಖಾರ ಜಾಸ್ತಿ ಹಾಕೋಬೇಕು. ಸಿಂಪಲಾಗಿ ಜೋಳದ ಹಿಟ್ಟಿನ ಕಡುಬು, ಮೆಂತ್ಯ ಜೋಳದ ಹಿಟ್ಟಿನ ಕಡುಬು ರೆಡಿ ಆಗ್ತದೆ ನೋಡಿರಿ. ನೀವು ಒಂದು ಸಲ ಕೂಡ ಟ್ರೈ ಮಾಡಿರಿ. ಮಾಡಿಬಿಟ್ಟು ತಿಂದು ನನಗೆ ಕಮೆಂಟಲ್ಲಿ ಹೇಳಿ. ಇವಾಗ ಒಂದು ಸ್ವಲ್ಪ ಮುಚ್ಚಿಡಮ್ರಿ. ಸ್ವಲ್ಪ ಮುಚ್ಚಿಡ್ರಿ ನೋಡಮ್ರಿಗೆ. ನೋಡಿರಿ ಎಷ್ಟು ಮಸ್ತ್ ಕಾಣಕತ್ತದ ನೋಡ್ರಿ. ನೋಡಿರಿ ನೋಡಿರಿ ಎಷ್ಟು ಮಸ್ತ್ ಕಾಣಕತ್ತದ್ರಿ. ಭಾಳ ಟೇಸ್ಟ್ ಆಗ್ಯದ್ರಿ. ಇವಾಗ ಕುದಿಸಿರುವ ಕಡುಬು ಹಾಕೊಂಡ್ರಿ. ಈಗ ಹೇಗೇನು ಅದಾವಲ್ರಿ ಕಡುಬು, ಇವನ್ನ ಹಾಕೊಂಡ್ರಿ. ಎಷ್ಟು ಸಿಂಪಲಾಗಿ ಕಡುಬು ರೆಡಿ ಐತೆ ನೋಡಿ. ಮೆಂತ್ಯ ಜೋಳದ ಕಡುಬು ರೆಡಿ ಆಯ್ತು ನೋಡಿರಿ. ಇವಾಗ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ನಿಮ್ಗೆ ಯಾವ ಥರ ಮಾಡಿ ನನ್ನದು ಕೂಡ ಕ್ಲಿಯರಾಗಿ ತೋರಿಸಿನ್ರಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ತಿಂದು ನೋಡಿ. ನನಗೆ ಕೂಡ ತುಂಬಾ ಇಷ್ಟ ಆಯಿತು. ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ನಿಮ್ಗೆ ಫ್ರೆಂಡ್ಸ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.